श्रीचक्रवासिनी महादेवी अम्मा श्री सिंहवाहिनी ಯಾರು ನನಗೆ ಬಿಗ್ನ ಒಡ್ಡ ಆಗಿಲ್ಲ. ಆದರೆ ನಿಮ್ಮಮ್ಮನವ್ರು ಸುಮ್ಮನಿರಲ್ಲ. ಏನಾದರೂ ಆಟ ಕಟ್ಟಿ ನನಗೊಂದು ಬಿಗ್ನ ಒಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಿದೀಯಾ? ನಿಮ್ಮಮ್ಮನವ್ರನ್ನ ಕಟ್ಟಿ ಹಾಕ್ತೇನೆ. ಏನು ಏನಂದೆ? ನಿಮ್ಮಮ್ಮನವ್ರಿಗೆ ದಿಗ್ಬಂಧನ ಆಗ್ತೇನೆ. ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ನನ್ನ ಪೂಜೆ ಮುಗಿಯೋವರೆಗೂ ನಿಮ್ಮಮ್ಮನವರನ್ನ ಬಂಧನದಲ್ಲಿರ್ತೇನೆ. ಅಷ್ಟ ದಿಗ್ಬಂಧನ ಮಾಡ್ತೇನೆ. ಹಲ್ಲುದುರಿಸ್ಬಿಡ್ತೀನಿ. ಅಮ್ಮನವ್ರು ಕಟ್ಟು ಹಾಕೋದ್ರ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದೆ ಅಂತ ಅಂದ್ರೆ ಹಲ್ಲುದುರಿಸ್ಬಿಡ್ತೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಇಲ್ಲೇ ಸುಟ್ಟು ಬೂದಿ ಮಾಡ್ಬಿಡ್ತಾ ಇದ್ದೆ. ಬೇರೆ ದಾರಿನೇ ಇಲ್ಲ. ನನ್ನ ಪೂಜೆಗೆ ವಿಘ್ನ ಬರಬಾರ್ದು, ನನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು, ನಿಂಗೆ ಶ್ರೀಚಕ್ರ ದಕ್ಕಬೇಕು ಅಂತ ಆದ್ರೆ ನನ್ನ ಬಲಿ ಪೂಜೆ ಮುಗಿಯೋವರೆಗೂ ನಿಮ್ಮ ಅಮ್ಮನವ್ರನ್ನ ಕಟ್ಟು ಹಾಕೋದು ಅನಿವಾರ್ಯ. ಬೇಡ ಕರ್ಕೆ, ಬೇಡ. ನಿನ್ನ ಕೈ ಮುಗಿತೀನಿ. ಮತ್ತೆ ಮತ್ತೆ ಅದೇ ಮಾತಾಡಬೇಡ. ನಮ್ಮೆಲ್ಲರ ಮಹಾ ತಾಯಿಯವಳು. ಅವಳಿನ ಕಟ್ಟಿ ಹಾಕೋದಕ್ಕೆ ಸಾಧ್ಯ. ಕೇಡುಗಾಲ ಬಂದಾಗ ಕಣ್ಣು ಕಿವಿ ಬುದ್ಧಿ ಕೂಡ ಕುರುಡಾಗ್ಬಿಡುತ್ತಂತೆ. ನಿನ್ನ ಕಥೆಯೂ ಅದೇ ಆಗಿದೆ. ಸರ್ವಶಕ್ತಿ ಅವಳು. ಅವಳನ್ನ ಅಷ್ಟದಿಗ್ಬಂಧನ ಇಡ್ತೀಯ. ಎಲ್ಲ ದೇವರು ಮಂತ್ರಾಧೀನರು. ಭಕ್ತರ ಸ್ತುತಿಗೆ ಮರಳಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಭಕ್ತರ ಭಕ್ತಿಗೆ ಪರವಶರಾಗಿ ಬೇಕಾದವರ ಕೊಟ್ಟು ಅವರೇ ದಿಗ್ಬಂಧನಕ್ಕೊಳಗಾಗ್ತಾರೆ. ಹಿರಣ್ಯಕಶಿಪುಗೆ ಮರಣವೇ ಬಾರದ ಹಾಗೆ ಬ್ರಹ್ಮ ವರ ಕೊಟ್ಟ. ರಾವಣನ ಭಕ್ತಿಗೆ ಶಿವ ತನ್ನ ಆತ್ಮಲಿಂಗವನ್ನೇ ಕೊಟ್ಟ. ಹಾಗೆ ನಾವು ನಮ್ಮ ಕಾರ್ಯ ಸಾಧನೆಗೆ ಏನ್ ಬೇಕಾದ್ರೂ ಮಾಡ್ಬೋದು. ಅವರೆಲ್ಲ ಅಂತಿಮವಾಗಿ ಏನಾದ್ರು ಅಂತ ಯೋಚನೆ ಮಾಡ್ಬೇಕು ಕಡಿಕೆ. ಅವರೆಲ್ಲ ವಿನಾಶವಾಗಿ ಹೋದ್ರು, ಯಾರು ಉಳಿದಿಲ್ಲ. ಅದರಿಂದಲೇ ಬುದ್ಧಿ ಕಲ್ತಿರೋದು ನಾನು. ಅದಕ್ಕೆ ನಿಮ್ಮ ಅಮ್ಮನವ್ರ ಹತ್ರ ಏನು ಬೇಡಲ್ಲ. ಬದಲಿಗೆ ನನ್ನ ಪೂಜಾ ವಿಧಿ ಮುಗಿಯೋವರೆಗೂ ನನಗೆ ತೊಂದರೆ ಬಾರದ ಹಾಗೆ ಒಂದ್ ಕಡೆ ಸುಮ್ಮನೆ ಕೂರಿಸ್ತೇನೆ. ನಿಮ್ಮ ಅಮ್ಮನವರು ಅಲ್ಗಾಡೋ ಹಾಗಿಲ್ಲ. ಏಕಾಂತ ಧ್ಯಾನ ಸ್ಥಿತಿಯಲ್ಲಿರ್ತಾರೆ. ನಿಮ್ಮ ಅಮ್ಮನವ್ರು ಕಲ್ಲಾಗಿ ಕೂತಿದ್ದಾಳಲ್ಲ, ಹಾಗೆ ಜೀವಂತ ಕಲ್ಲಾಗಿ ಕೂತಿರ್ತಾಳೆ ನನ್ನ ಕೆಲಸ ಮುಗಿಯೋವರೆಗೂ. ಇದು ಸಾಧ್ಯವಾಗಬೇಕಂದ್ರೆ ನಿನ್ನ ಸಹಕಾರನೂ ಬೇಕು. ಅಸಾಧ್ಯ. ಅಮ್ಮನವ್ರನ್ನ ಕಟ್ಟ ಹಾಕೋದಕ್ಕೆ ನಾನು ನಿನಗೆ ಸಹಕಾರ ಕೊಡ್ತೀನಿ ಅನ್ನೋ ಮಾತು ಅಸಾಧ್ಯವಾದ ಮಾತು. ಆ ತಾಯಿ ನಿನ್ಗೇನೇ ಆಗಿರಬಹುದು, ಆದ್ರೆ ನನ್ಗೆ ವಿದ್ಯೆ ಕೊಟ್ಟ ತಾಯಿ, ಸಂಸ್ಕಾರವನ್ನು ಕೊಟ್ಟ ಮಹಾತಾಯಿ, ನನ್ನನ್ನು ಸಾಕಿ ಸಲಹಿ ಕೈ ಹಿಡಿದು ನಡೆದಂತ ಮಹಾತಾಯಿ ನನ್ನಮ್ಮ ಅವಳು. ಅವಳನ್ನು ಕಟ್ಟಾಕೋದಕ್ಕೆ ನಾನು ನಿನಗೆ ಸಹಕಾರ ಕೊಡ್ತೀನಿ ಅನ್ಕೊಂಡ್ಯಾ? ಸಾಧ್ಯನೇ ಇಲ್ಲ. ಇನ್ನೊಂದು ಸಾರಿ ಮಾತಾಡಿದ್ರೆ ನಡೆಯೋ ಪರಿಣಾಮನೇ ಬೇರೆ. ಎಚ್ಚರಿಕೆ ಕಡಿಕೆ, ಎಚ್ಚರ. ಯಾಕೆ, ಏನಾಯ್ತು? ಮನುಷ್ಯ ಜಾತಿಲಿ ಹುಟ್ಟಿದವ್ರು ಮಾತ್ರ ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ಹೊಟ್ಟೆಗೆ ಅನ್ನ ತಿನ್ನೋರೆಲ್ಲ ಮನುಷ್ಯರೇ. ನಾನು ಅನ್ನನೇ ತಿನ್ನೋದು. ಅನ್ನ ತಿಂತೀಯಾ? ಆದರೆ ಅನ್ನದ ಋಣ ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ? ರಕ್ತ ಹಂಚ್ಕೊಂಡು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಅಲ್ಲ ಸಂಬಂಧ. ತಿಳ್ಕೊ. ಅರ್ಥವಾಗ್ಲಿಲ್ಲ. ಈ ಸಮಯದಲ್ಲಿ ಇದು ಅಸಂಬದ್ಧ ಮಾತು. ಅಷ್ಟು ಅರ್ಥ ಆಗದೆ ಇರೋಷ್ಟು ಮುಗ್ಧ ನೀನಲ್ಲ. ನನಗೆ ಚೆನ್ನಾಗಿ ಗೊತ್ತು. ನಾಟಕ ಮಾಡ್ತಿದೀಯಾ? ಆ ಹುಡುಗಿ ಅಣ್ಣ ಅಣ್ಣ ಅಂತ ವಿಶ್ವಾಸದಿಂದ ಬಾಯಿ ತುಂಬ ಕರಿತಿದ್ದಾಳೆ. ಅದಕ್ಕೇನೀಗ? ಅಣ್ಣ ಅಣ್ಣ ಅಂತ ಕರೆದ ತಕ್ಷಣ ಯಾರು ಅಣ್ಣ ಆಗೋದಿಲ್ಲ. ನಿನ್ನ ದೇಹದಲ್ಲಿ ಹೃದಯ ಇದೆಯೋ ಇಲ್ಲೋ ಅಂತ ಅನುಮಾನ ನನಗೆ.
ಆ ಹುಡುಗಿಗೆ ವಿಶ್ವಾಸಘಾತ ಮಾಡ್ತಿದ್ದೀವಿ, ಅವಳು ಕತ್ತನೆ ಕತ್ತರಿಸಕ್ಕೆ ಸಿದ್ಧರಾಗಿದ್ದೀವಿ. ವಿಶ್ವಾಸಘಾತವೂ ಇಲ್ಲ, ಮಣ್ಣು ಇಲ್ಲ. ಗುರುಗಳು ನಮ್ಗೆ ವಯಸ್ಸು ಕಳಿಸಿರೋ ಕೆಲಸದ ಕಡೆ ಗಮನ ಇರಬೇಕು. ಇಲ್ದಿದ್ರೆ ಗುರುದ್ರೋಹ ಮಾಡಿದಾಗ ಆಗುತ್ತೆ. ಇಲ್ಲ, ನನ್ನಿದು ಕೆಲಸ ಆಗಲ್ಲ. ಆ ಹುಡುಗಿಗೆ ನಾನು ದ್ರೋಹ ಮಾಡ್ಲಾರೆ. ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ಏನು ಮಾಡಬೇಕು ನಾನು ಮಾಡ್ತೀನಿ. ನಿನ್ನ ಮನಸ್ಸು ಯಾಕೋ ಸ್ಥಿಮಿತದಲ್ಲಿಲ್ಲ. ನೀನು ಸುಮ್ಮನಿದ್ದು ಬಿಡು. ಹೌದು, ನನಗೆ ಬುದ್ಧಿ ಇಲ್ಲ. ನಾವು ಈ ಮನೆ ಕಾಲಿಟ್ಟಿದ್ದೆ ದೊಡ್ಡ ತಪ್ಪು. ಇಲ್ಲೇ ತಪ್ಪಾಗ್ತಿರೋದು. ನಿನ್ನ ಮನಸ್ಸಿನಲ್ಲಿ ಸಂಬಂಧಗಳ ಭಾವನೆಗಳ ಅಲೆಗಳು ಅಪ್ಪಳಿಸ್ತಾ ಇವೆ. ಅವಕಾಶ ಕೊಡಬಾರ್ದು ನಾವು. ಭಾವನೆಗಳು ಬೆಳ್ಕೊಂಡ್ಬಿಟ್ರೆ ನನ್ನ ಕೆಲಸ ಆಗಲ್ಲ. ಸಂಸಾರ ಸಾಗರ, ಈಜಿಗೆದ್ದವನು ಅಮರ. ನನ್ನ ಮಾತು ಕೇಳು, ಈ ಸುಳಿಯೊಳಗೆ ಸಿಲ್ಕೋದು ಬೇಡ. ನಡಿ, ಇಲ್ಲಿಂದ ಹೊರಟ್ಬಿಡೋಣ. ಏನು ಮಾತಾಡ್ತಾ ಇದೆಯಾ ನೀನು? ಕೈಗೆ ತಗೊಂಡು ಕೆಲಸನ ಯಶಸ್ವಿಯಾಗಿ ಮಾಡಿ ಮುಗಿಸ್ಬೇಕು. ಬೇರೆ ದಾರಿ ಇಲ್ಲ. ನಾವು ಇನ್ನೊಂದು ದಿನ ಇಲ್ಲಿರೋದು ಒಳ್ಳೆಯದು. ನಾಳೆವರೆಗೂ ಕಾಯೋಣ. ಮಾರಿಗುಡಿಯಿಂದ ಜಾಜಿನ ಕಾಪಾಡಬೇಕು, ಅದೇ ಈಗ ಮುಖ್ಯ. ಆ ಕಿರಾತಕನಿಂದ ಈ ಹುಡುಗಿನ ಕಾಪಾಡಬೇಕು ಅನ್ನೋದನ್ನ ನಾನು ಒಪ್ತೀನಿ. ಅವಳು ಬಂದು ಬಾಯಿ ತುಂಬ ಅಣ್ಣ ಅಂತ ಕರಿತಾ ಇದ್ರೆ ನನ್ನ ಮನಸ್ಸು ಕರಗುತ್ತೆ. ಇಂಥದ್ರಲ್ಲಿ ಅವಳನ್ನ ನಮ್ಮ ಜೊತೆ ಕರ್ಕೊಂಡೋಗಿ ಹೇಗೆ ಕಚ್ಚಕ್ಕೆ ಅನ್ಸೋದು? ಆ ಕೆಲಸ ನಮ್ಮ ಗುರುಗಳು ಮಾಡ್ತಾರೆ. ನಮ್ಮ ಕೆಲಸ ಏನಿದ್ರು ಪೂಜಾ ಸ್ಥಳಕ್ಕೆ ಅವಳನ್ನು ಕರ್ಕೊಂಡು ಹೋಗೋದು ಅಷ್ಟೇ. ನಿಶ್ಚಿಂತೆಯಾಗಿರು, ನೀನೇನು ಕೊಲ್ಲಬೇಕಾಗಿಲ್ಲ. ನಿನಗದನ್ನು ನೋಡೋ ಅವಕಾಶನೂ ಸಿಗಲ್ಲ ಬಿಡು. ಆ ಜಾಗದ ಹತ್ರಕ್ಕೂ ನೀನನ್ನು ಬಿಟ್ಕೊಳ್ಳಲ್ಲ. ಮನಸ್ಸು ಸಡ್ಲ ಆಗಬಾರ್ದು, ಕಲ್ಲಾಗಿಸ್ಕೋಬೇಕು. ಬೇಕಾದ್ರೆ ನೀನು ಹೊರಟ್ಬಿಡು. ಅದು ಹೇಗಾಗುತ್ತೆ? ನಾನೊಬ್ಬನೇ ಹೇಗೆ ಹೋಗಲಿ? ಇದಕ್ಕೇನಾದರೂ ಮಾಡಬೇಕು. ಅಣ್ಣ, ಕಷಾಯ ಮಾಡಿ ನೀ ಕುಡೀರಿ. ನಮಗೇನು ಬೇಡ, ಹಸಿವಿಲ್ಲ. ನೀವು ಹಂಗೆ ಅಂದ್ಬಿಟ್ರೆ ನಾನು ನಂಬಿಟ್ಟೇನೆ. ಇದೇನು ಹೊಟ್ಟೆ ತುಂಬ್ತದೆ? ಸುಮ್ಕೆ ಬಾಯಿ ಚಪ್ಲ ಕುಡಿಯೋದು ಆಟೆಯ. ನಮ್ಮ ಅಟ್ಟಿಗೆ ಬರೋರು ಯಾರು ನಾ ಮಾಡಿದ್ದೇನು ತಿನ್ನಕ್ಕಿಲ್ಲ. ನಮ್ಮ ಅಪ್ಪಯ್ಯ ಈ ಊರ್ನಾಗ ಸಾವಾದಾಗೆಲ್ಲ ಟಮಟೆ ಬಾಸ್ತಾನಲ್ಲ, ಅದಕ್ಕೆಯ್ಯ ನಮ್ದು ಸಾವಿನ ಮನೆ ಅನ್ಕೊಂಡ್ಬಿಟ್ಟವ್ರೆ ಜನ. ನೀವಂಗಲ್ಲ ಅಂತ ನಂಗೆ ಗೊತ್ತು. ನೀವ್ಯಾರೋ ಎಲ್ಲಿಂದ ಬಂದ್ರೋ ನಾ ಕಾಣೆ. ಆದರೂ ನಮ್ಮ ಕಷ್ಟ ಕಾಲಕ್ಕೆ ಬಂದು ಸಹಾಯ ಮಾಡಿದವ್ರು ನೀವು. ನಮ್ಮ ಸ್ವಂತದವ್ರು ಮಾಡೋದ್ಕಿಂತ ಜಾಸ್ತಿನೇ ಮಾಡಿರಿ. ಯಾವ ಜನದಾಗ ಏನು ಸಂಬಂಧ ಇತ್ತೋ ನಮ್ಮದು ಓಡುಡ್ದವ್ರಂಗೆ ಕಾಣ್ತೀರಿ. ನಿಮ್ಮ ದೆಸೆಯಿಂದ ನಾವು ಪಾರಾದ್ವಲ್ವಾ, ಆ ತಾಯಿ ಆಶೀರ್ವಾದ ಅಂತಲೇ ಅಂದ್ಕೊಂಡೆ ನಾನು. ಪಿಸ್ತೂಲ್ ಮಡಿಕೊಂಡವನೇ ಆ ವಯ್ಯ. ಅದಕ್ಕೆಯ್ಯ ನಮ್ಮ ಮೂರ್ನವರೆಲ್ಲ ಆ ಮನೆಯಾಳನ್ ಕಂಡ್ರೆ ಎದ್ರಕೊಳ್ಳೋದು. ಅವ್ನು ಚಿಂತೆ ಬೇಡ, ಸದ್ಯಕ್ಕೆ ಅವನು ಎದ್ದೇಳಲ್ಲ. ಹೌದ್ರಾ? ಅದೇಂಗೆ? ಎಲ್ಲ ಇವನು ಕೈ ಚಳಕ. ಇವನು ಹಾಕಿರೋ ಮಂತ್ರದಿಂದ ಎರಚಿರೋ ಬೂದಿಯಿಂದ ಇವತ್ತು ಅವನು ಎದ್ದೇಳಲ್ಲ. ಇವತ್ತಲ್ಲ, ಇನ್ಯಾವತ್ತು ಅವನು ಎದ್ದೇಳೋದು ಅನುಮಾನನೇ. ಮಾಧವ, ಅದೆಂತ ಮಂತ್ರ ಅಣ್ಣ? ಮಂತ್ರ ಗಿಂತ್ರ ಏನೂ ಇಲ್ಲ. ಅದೊಂಥರ ನಂಜನ್ ಸೊಪ್ಪಿನ ಪುಡಿ. ಅದ್ರ ವಾಸನೆ ಮೂರ್ಛೆ ಹೋಗಿದ್ದಾನೆ ಅಷ್ಟೇ. ಅವನು ಸದ್ಯಕ್ಕೆ ಎದ್ದೇಳೋದಿಲ್ಲ. ಸರ್ 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 ಏನಾಯ್ತು ಸರ್? ಎದ್ದೇಳಿ ಸರ್. ಎದ್ದೇಳಿ ಸರ್. ಸರ್ ಏನಾಯ್ತು ಸರ್ ನಿಮಗೆ? ಎದ್ದೇಳಿ ಸರ್. ಸರ್ 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 ಎದ್ದೇಳಿ ಸರ್. ಸರ್ 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 ಎದ್ದೇಳಿ ಸರ್. ಸರ್ 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 ಎದ್ದೇಳಿ ಸರ್. ಪ್ಲೀಸ್ ಎದ್ದೇಳಿ ಸರ್. ಹೌದ್ರಾ? ಹಂಗೆ ಆಗ್ಬೇಕು. ಆ ಮನೆಯಾಳಂಗೆ ಬಲೆ ಅವತಾರ ಆಡ್ತಾನ ಅವನು. ಅಣ್ಣ ತಗಳಿ, ಕಷಾಯ ಕುಡೀರಿ. ತಗಳಿ ಸುಮ್ಕೆ. ಆಮ್ಯಾಕೆ ಆ ಸೊಪ್ಪಿ ಎಲ್ಲಿ ಸಿಗ್ತದೆ ಅಂತ ನಂಗೂ ಹೊಸಿ ಹೇಳಿ. ನಾನು ಯಾವಾಗಲೂ ಅದನ್ನ ಜತ್ಕೆ ಮಡಿಕೊಂಡಿರ್ತೀನಿ. ಇಂಥ ಸಮಯ ಬಂದಾಗ ರೊಯ್ಯಿ ಅಂತ ಎರ್ಚ್ಬಿಡೋದೆಯಾ. ಹಂಗೆ ನಮ್ಮ ಊರಿನ ಹೆಣ್ಮಕ್ಳಿಗೂ ಇದನ್ನ ಜತ್ಕೆ ಮಡಿಕೊಂಡಿರಿ ಅಂತ ಹೇಳ್ತೀನಿ. ಅಯ್ಯೋ, ಒಲೆ ಮ್ಯಾಗೆ ಇಟ್ನೆಸ್ರಿಟ್ಟಿದ್ದೆ. ನೀವಿಬ್ರು ಮಾತಾಡ್ತೀರಿ, ನಾ ಬರ್ತೀನಿ. ಇವಳೆ ಬಲಿಗೆ ಬೇಕಾಗಿರೋ ಅಷ್ಟ ಲಕ್ಷಣಗಳಿರೋ ಕನ್ಯೆ. ದೇಶಕ್ರೆ, ಏನಾದರೂ ಉಪಾಯ ಮಾಡಿ ದಯವಿಟ್ಟು ನಮ್ಮ ಸುಂದರಿನ ಬದುಕಿಸ್ಕೊಡಿ. ಹುಚ್ಚಿ ಹಿಡಿದಿದೆ ನಿಮಗೆಲ್ಲ. ನಿಮ್ಮ ಸುಂದರಿ ಸಾವು ಖಚಿತ. ಜಾತಕ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? ಅಲ್ಲಿದ್ದಾರೆ ಗ್ರಹಾಧಿಪತಿಗಳು. ಅವ್ರು ಆಡಿಸೋ ಆಟ ಇದು. ಪೂರ್ವ ಜನ್ಮ ಕೃತೀಹ ಜನ್ಮ ಜಾತಕ ಅಂತ ಯಾರ್ಯಾರ ಕರ್ಮ ಏನು ಅಂತ ನಿರ್ಧಾರ ಮಾಡೋದು ಅವರು. ಈಗ ನೋಡಿ ನನ್ನ ಕರ್ಮ. ಆ ವಿರೂಪಾಕ್ಷ ಶಾಸ್ತ್ರಿ ಹಿಂದೆ ಅಲಿತಿದ್ದೀನಿ. ಇಷ್ಟೇ ನನ್ನ ಜನ್ಮ ಜಾತಕ್ಕೆ ಗಂಟಿದ ಪಾಡು. ನೋಡಿ, ನಿಮ್ಮ ಸಂಕಟ ನನಗೆ ಅರ್ಥವಾಗುತ್ತೆ. ಸುಂದರನ ಕಾಪಾಡೋದಕ್ಕೆ ಸಾಧ್ಯವಿದ್ದದ್ದು ಆ ಮಹಾತಾಯಿಗೆ ಮಾತ್ರ. ಈಗ ಅದು ಕೈ ಮೀರಿ ಹೋಗಿದೆ. ನಿಮ್ಮ ಮಗಳು ಸುಂದರಿ ಆ ಮಹಾತಾಯಿಯಿಂದ ಈಗಾಗಲೇ ದೂರವಾಗಿದ್ದಾಳೆ.
ಆ ಅಮ್ಮನವ್ರಿಗೂ ಕಟ್ಟು ಹಾಕಿದಾಗಿದೆ. ಇನ್ಯಾರಿಗೂ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಬಂದು ನನ್ನ ಮುಂದೆ ಕೊರಗಬೇಡಿ. ಇಲ್ಲಿ ಬಂದು ಕಾಲಹರಣ ಮಾಡೋ ಬದಲು ಮುಂದಿನ ಕೆಲಸ ಏನು ಅಂತ ನೋಡ್ಕೊಳ್ಳಿ. ನೋಡಿ, ನನಗೆ ಅವಳನ್ನು ಉಳಿಸೋ ಸಾಧ್ಯತೆ ಒಂದು ಸಾಸಿವೆ ಕಾಳಿನಷ್ಟು ಕಂಡು ಬಂದರು ನಾನೇ ನಿಮ್ಮಲ್ಲಿಗೆ ಬಂದು ಹೇಳ್ತೀನಿ. ನೀವಿನ್ಯಾರೂ ನನ್ನ ಹತ್ರ ಬರೋದು ಬೇಕಿಲ್ಲ. ನೀವಿನ್ನು ಹೊರಡಿ. ನಿಮ್ಮ ಜೊತೆ ಮಾತಾಡ್ತಿರೋದನ್ನು ಆ ವಿರೂಪಾಕ್ಷ ಶಾಸ್ತ್ರಿ ಏನಾದರೂ ನೋಡಿದರೆ ನಾನೇನೋ ನಿಮ್ಮ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು 108 ಪ್ರಶ್ನೆ ಕೇಳ್ತಾನೆ. ನೀವಿನ್ನು ಹೊರಡಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಸೇಟು ಅಂಗಡಿಗೆ ಹೋಗಿ ತಾಳಿ ಬೆಲೆ ಎಷ್ಟು ಅಂತ ಕೇಳ್ಕೊಂಬರ್ಬೇಕಲ್ಲ. ಹುಷಾರ್, ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು ನಿನ್ಗೆ. ನನಗೇನ ನೀವು ಹೇಳ್ತಾ ಇರೋದು ರಾಜಮಾತಾ ರಾಜಲಕ್ಷ್ಮಿ ಅವರೇ? ಎಲ್ಲಿಗೆ ಬಂದಿದ್ಯಾ ಅನ್ನೋ ಜ್ಞಾನ ಇದೆಯೇನೋ ನಿನ್ಗೆ? ದರಿದ್ರದವನೇ, ಇದು ನನ್ನ ಮನೆ. ಗೊತ್ತಿದೆ ರೀ, ಅದಕ್ಕೆ ಬಂದಿರೋದು. ಇನ್ನೇನ್ ರಾಡಿ ಎರ್ಚಕ್ ಬಂದಿದ್ಯೋ? ಈಗ ಮಾಡಿರೋ ತರ್ಲೆಗಳು ಸಾಲ್ದ? ಇನ್ನೂ ಏನು ಮಾಡಿಲ್ಲ, ಇನ್ನು ಮೇಲ್ ಶುರು. ನನ್ನ ಹೆಂಡತಿ ಒಳಗಡೆ ಇದ್ದಾಳೆ, ನೆನಪಿದೆಯಲ್ವಾ? ಅದಕ್ಕೆ ನನ್ನ ಹೆಂಡತಿ, ನನ್ನ ಅರ್ಧಾಂಗಿ ಇಲ್ಲಿ ನಿಮ್ಮನೇಲಿರುವಾಗ ನಾನು ಒಬ್ಬನೇ ಅಲ್ಲಿ ಏನು ಮಾಡ್ಲಿ ಹೇಳಿ? ನಾನು ಕರ್ತವ್ಯ ಪ್ರಜ್ಞೆ ಇರೋನು. ನನ್ನ ಹೆಂಡತಿ ಗಂಡನಾಗಿ ನನ್ನ ಕರ್ತವ್ಯ ನಿಭಾಯಿಸೋದು ಬೇಡವೇ? ದಿನ ಅಲ್ಲದೆ ಇದ್ರು ವಾರಕ್ಕೊಮ್ಮೆ ಆದ್ರೂ. ದರಿದ್ರದವನೇ, ಅಸಹ್ಯ ಕಣೋ ನಿನ್ನ ಮಾತು, ನಿನ್ನ ವರ್ತನೆ. ಛೀ, ಸುನೀತಾ ಅದು ಹ್ಯಾಕ್ ಸಹಿಸ್ಕೊಂಡಿದ್ಲು? ನಾನು ಆಡಬಾರ್ದು ಏನಂದೆ ರಾಜಮಾತಾ ರಾಜಲಕ್ಷ್ಮಿ ಅವರೇ? ಗಂಡನಾದವನು ಹೆಂಡತಿಯಿಂದ ಎಲ್ಲಾ ರೀತಿಯ. ಬೇಡ ಜಗ್ಗಿ, ಹದ್ದು ಮೀರಿ ಮಾತಾಡ್ತಿದ್ಯಾ. ಪರಿಣಾಮ ನೆಟ್ಟಿಗಿರಲ್ಲ. ಏನ್ರಿ, ಏನ್ ಮಾಡ್ಕೊಳಕ್ಕಾಗುತ್ತೆ ನಿಮ್ಮಿಂದ? ಜಗ್ಗಿ, ನಾಚಿಕೆ ಆಗಲ್ಲ ನಿನ್ಗೆ? ದೊಡ್ಡವರ ಹತ್ರ ಮಾತಾಡೋ ರೀತಿನ ಇದು? ಮರ್ಯಾದೆ ಬೇಡ ಸ್ವಲ್ಪನಾದ್ರೂ? ಮುಚ್ಚ ಬಾಯಿ. ನಿನ್ನಿಂದ ಮರ್ಯಾದೆ ಪಾಠ ಹೇಳ್ಸ್ಕೋಬೇಕಾಗಿಲ್ಲ ನಾನು. ಇನ್ನೊಂದು ಮಾತಾಡಿದ್ರೆ ಇಲ್ಲೇ ಊತಾಕ್ಬಿಡ್ತೀನಿ ನಿನ್ನ. ಶಾರು ಮಗನೇ. ಸುನೀತಾ, ಸುನೀತಾ ಅವಳಿಲ್ಲ. ಎಲ್ಲೋಗಿದ್ದಾಳೆ? ಬಳೆ ಅಂಗಡಿಗೆ ಹೋಗಿದ್ದಾಳೆ. ಹೇಳ್ತೀಯನೋ ನೀನೆ? ಕೈ ತುಂಬ ಬಳೆ ತಟ್ಕೊಂಡು ಗಲಗಲ ಅಂತ ಮನೆ ತುಂಬ ಓಡಾಡ್ತಿರೋ, ನನ್ನ ಮೈ ಮನ್ಸೆಲ್ಲ ಜಲಜಲ ಅಂತಿರುತ್ತೆ ಅಂತ. ಬೇಡದ್ದೆಲ್ಲ ಮಾತಾಡ್ಬೇಡ ನೀನು. ನೀನು ಬೇಡದ್ದೆಲ್ಲ ಮಾಡ್ಬೋದಾ? ನಾನೇನೋ ಮಾಡಿದೆ? ಗಂಡ ನಾನು ಬದುಕಿದ್ದಾಗ್ಲೇ ನನ್ನ ಹೆಂಡತಿ ಕುತ್ತಿಗೆಯಿಂದ ತಾಳಿ ತಗ್ಸಿದೆಯಲ್ಲ, ಇದು ನ್ಯಾಯ ಏನೋ? ನಿನ್ನ ಹೆಂಡತಿ ತಾಯಿ ಕುತ್ತಿಗೆಯಲ್ಲಿ ಮಾಂಗಲ್ಯ ರಾರಾಜಿಸ್ತಾ ಇರಬೇಕು, ನನ್ನ ಹೆಂಡತಿ ಕುತ್ತಿಗೆ ಬೋಳಾಗಿರ್ಬೇಕಲ್ಲ. ಅಲ್ಲಿಗೆ ನಿನ್ನ ಮನಸ್ಸಲ್ಲಿ ನನ್ನ ಸಾವು ನೋಡಬೇಕು ಅಂತ ಆಸೆ ಇದೆಯಲ್ಲ. 14ನೇ ದಿನದ ಕಾರ್ಯ ಮುಗಿತಾ ಇದ್ದ ಹಾಗೆ ನನ್ನ ಹೆಂಡತಿ ಕುತ್ತಿಗೆಗೆ ತಾಳಿ ಕಟ್ಟೋ ಯೋಜನೆ ಅಲ್ಲ. ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡ ಜಗ್ಗಿ. ಮುಚ್ಚದೆ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಾನು ಮರ್ಯಾದೆ ಇಲ್ಲದೆ ಇರೋನು. ನನ್ನ ವರ್ತನೆ ನಿಮ್ಗೆ ಅಸಹ್ಯ. ನಿಮ್ಮ ಸುಪುತ್ರ ಸಾಚನ ಕಂಡೋರ್ ಹೆಂಡತಿ ಮುಂದೆ ಕಚ್ಚೆ ಬಿಚ್ಚೋದಕ್ಕೆ ತಯಾರಾಗಿದ್ದಾನೆ. ಬುದ್ಧಿ ಹೇಳಿ ಅವನಿಗೆ. ಜಗ್ಗಿ, ನನ್ನ ಮಾತು ಕೇಳು. ಮಾತಾಡೋದಕ್ಕೇನೋ ಉಳಿಸಿದ್ಯಾ ನೀನು? ನಿನ್ನ ಹೆಂಡತಿ ತಾಳಿ ಇರ್ಲಿಲ್ವಾ? ನನ್ನ ಹೆಂಡತಿ ಮಾಂಗಲ್ಯನೇ ಬೇಕಿತ್ತೇನೋ? ನನಗೆ ಮೋಸ ಮಾಡ್ತೀಯಾ? ಹಾಳಾಗೋಗ್ತೀಯ ನೀನು. ಇಡೀ ನಿನ್ನ ವಂಶ ನಿರ್ವಂಶವಾಗುತ್ತೆ. ನೋಡಿ ಏನು ಮಾಡ್ತೀನಿ ಅಂತ ನಿನಗೆ. ಜಗ್ಗಿ, ಜಗ್ಗಿ, ನನ್ನ ಮಾತು ಕೇಳು. ಕೋಪಕ್ಕೆ ಬುದ್ಧಿ ಕೊಡಬೇಡ. ನೋಡು, ನನ್ನ ಮಾತು ಕೇಳು. ಜಗ್ಗಿ, ಜಗ್ಗಿ.
ಅಣ್ಣಂದ್ರ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಸಾರು ಮಾಡಿವ್ನಿ ಬಿರ್ನೆ ಬಂದ್ರ. ಅಯ್ಯೋ ಏನಾಯ್ತು? ಹೀರೇನ್ಗೆ ವಾಯು ಬಡ್ದಿತ್ತು. ಆ ವಾಯುನ ಬಿಡಿಸೋದಕ್ಕೆ ಗುರುಗಳ ಅನುಮತಿ ಕೊಟ್ಟಿರಲಿಲ್ಲ. ಆ ವಾಯು ಬಂದು ನನ್ನ ಮೈ ಸೇರ್ಕೊಂಡಿದೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡೆ? ಲೋಕ ಉದ್ಧಾರ ಮಾಡಕ್ಕೆ ಶಿವ ವಿಷ ಕುಡ್ದಂಗೆ ಈ ಹೀರೋಯಿನ್ ಕಾಪಾಡೋದಕ್ಕೆ ಹೋಗಿ ಅವನ ರೋಗ ನೀನು ನುಂಗ್ಕೊಂಡೆ ಅಲ್ಲ. ಇದು ಬೇಕಿತ್ತ ನಿಂಗೆ? ಈಗೇನು ಗತಿ? ನಿನಗೆ ಅರ್ಥ ಆಗಲ್ಲ. ವಿಷಯ ತುಂಬ ಸೂಕ್ಷ್ಮ. ನೀರಿನ ವಾಯು ನಿವಾರಣೆ ಆಗದಿದ್ರೆ ಅವನು ಸತ್ತೇ ಹೋಗ್ತಿದ್ದ. ಹಾಗೇನಾದರೂ ಆಗಿದ್ದಿದ್ರೆ ಜಾಜಿಗೆ ಸೂತ್ಕ ತಗಲಿ ಮೈಲ್ಗೆ ಆಗ್ತಿದ್ಲು. ಮೈಲ್ಗೆ ಆಗಿರೋದು ಯಾವುದು ಬಲಿಗೆ ಸೂಕ್ತ ಅಲ್ಲ. ಅದಕ್ಕೆ ಈರನ್ ಕಾಪಾಡಿದೆ. ಅಣ್ಣಂದ್ರ, ಅಪ್ಪಯ್ಯ ಏನ್ ಮಾಡ್ತಿದ್ದೀರಾ? ಬಿರ್ನೆ ಬಂದ್ರ? ಯಾಕೆ ಏನಾಯ್ತು? ಏನಿಲ್ಲ. ಏನಿಲ್ಲ. ಯಾಕೆ ಇಟ್ಟೋತು? ಬಿಸಿ ಬಿಸಿ ಮುದ್ದೆ ಅವರೆಕಾಳು ಸಾರು ಮಾಡಿವ್ನಿ, ತಿನ್ಬಿಟ್ಟು ಹೆಂಗದೆ ಅಂತ ಹೇಳಿ. ಅವರೆಕಾಳು ಸಾರು ಅಂದ್ರೆ ನಂಗೆ ಭಾಳ ಇಷ್ಟ. ಅಪ್ಪಯ್ಯೋ ಏಟ್ಕಿತ ಕರಿಯೋದು? ಏನ್ ಮಾಡ್ತಿದ್ದಿ? ಬಿರ್ನೆ ಬಾ, ನೀವು ಉಣ್ಣಿ. ಏನಾಯ್ತು? ಏನಾಯ್ತು? ಅಯ್ಯೋ ಏನಾಯ್ತು? 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 ಅಣ್ಣ ಅಯ್ಯೋ ದೇವ್ರೆ, ಏನಾಯ್ತು? ಎಂತ ಕೆಲಸ ಆಗೋಯ್ತು? ಏನಾಯ್ತಣ್ಣ? ಏನಾಯ್ತು? ಅಣ್ಣ ಏನಾಯ್ತಣ್ಣ? ಏನಾಯ್ತು? ಅಯ್ಯೋ ಅಣ್ಣ ಏನಾಯ್ತು? ಅಯ್ಯೋ ಎಂತ ಕೆಲಸ ಆಗುತ್ತೆ ದೇವ್ರೆ? ಏನಾಗ್ತಾ ಇದ್ದದು? ಏನಾಗ್ತಾ ಇದೆ ಅಣ್ಣ? ಏನಾಯ್ತಣ್ಣ? ಯಾಕಿಂಗ್ ಆಡ್ತವ್ರೆ? ಯಾಕಣ್ಣ? ಏನ್ ಮಾಡಿದೀಗ? ಇಲ್ಲ, ನಾವು ಮಾಡ್ತಿರೋದು ಸರಿ ಇಲ್ಲ. ನಾನು ಹೇಳ್ದಷ್ಟನ್ನೇ ಮಾಡು. ಅರ್ಧ ಮನಸ್ಸಿಂದ ಕೆಲಸ ಮಾಡಿದ್ರೆ ಪೂರ್ಣ ಫಲ ದಕ್ಕೋಲ್ಲ. ಎಲ್ಲೋ ಹುಡುಗಿನ ಹುಡ್ಕೋದ್ರ ಬದಲು ಇಲ್ಲೇ ಇದ್ದಾಳಲ್ಲ ಅಷ್ಟ ಲಕ್ಷಣಗಳು ಇರುವಂತ ಹುಡುಗಿ, ಅವಳೇ ಯಾಕೆ ಬಲಿ ಕೊಡಬಾರ್ದು? ಇಲ್ಲೇ ಇದ್ದಾಳ ಅಷ್ಟ ಲಕ್ಷಣಗಳಿರೋ ಬಲಿ ಕನ್ಯೆ. ಯಾರದು? ಅಷ್ಟ ಲಕ್ಷಣಗಳು ಇರುವಂತ ಬಲಿಕನ್ಯೆ ಸುಂದರಿ, ತ್ರಿಪುರ ಸುಂದರಿ. ಯಾಕಾಗಿ ನೋಡ್ತಾ ಇದ್ಯಾ? ಅಷ್ಟ ಲಕ್ಷಣಗಳಿರೋ ತ್ರಿಪುರ ಸುಂದರಿಗಿಂತ ಹುಡುಗಿ ಬೇಕಾ ನಿಂಗೆ? ನಾವ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ ಇನ್ನೊಂದು ಸಾರ್ತಿ ಸುಂದರಿ ವಿಚಾರ ಮಾತಾಡಿದ್ರೆ. ಏನೇ ನೀನು? ಯಾರನ್ನು ಬಲಿ ಕೊಡಿದ್ರ ಬದಲು ಸುಂದರಿನ ಬಲಿ ಕೊಟ್ಟರೆ ನಮ್ ಕೆಲಸ ಸುಲಭ ಆಗುತ್ತಲ್ಲ ಅಂತ ಹೇಳಿದೆ ಅಷ್ಟೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸುಂದರಿ ವಿಚಾರ ಮಾತಾಡ್ಬೇಡ. ಅವಳು ನನ್ನ ಅಕ್ಕನ ಮಗಳು. ನನ್ನ ಅಕ್ಕನಿಂದ ಪಡ್ಕೊಂಡಿದ್ದೆ ಹೆಚ್ಚು, ಕೊಟ್ಟಿದ್ದು ಏನೂ ಇಲ್ಲ. ಈಗ ನನ್ನ ಅಕ್ಕನ ಮಗಳನ್ನೇ ಬಲಿ ಕೊಡೋದ? ಸುಮ್ಮನೆ ಸಾಕು. ಮಾಡ್ತಿರೋದೇ ವಾಮಾಚಾರ, ಅದ್ರಲ್ಲೂ ಬಲಿ ಕೊಡ್ತಾ ಇರೋದು. ಈ ಕಿದ್ದಕ್ಕಿದ್ದಾಗೆ ಅಕ್ಕನ ಮಗಳು ಅನ್ನೋ ಅನುಕಂಪ ಬಂದ್ಬಿಡ್ತಾ ನಿಮ್ಗೆ. ಹೌದು, ಅವಳ ಋಣ ಇದೆ ನನ್ನ ಮೇಲೆ, ಅದನ್ನ ನಾನು ತೀರಿಸ್ಬೇಕು.
ಈಗ ಮಾಡೋ ಕೆಲಸದ ಕಡೆ ಗಮನ ಕೊಡು, ಇಲ್ಲ ಅಂದ್ರೆ ಶ್ರೀಚಕ್ರನೂ ಇಲ್ಲ, ನೀನು ಇಲ್ಲ. ನಿನ್ನೆ ಬಲಿಪೀಠಕ್ಕೆ ಬಲಿ ಹಾಕ್ಬಿಡ್ತೀನಿ. ಈಗ ಹೇಳು, ಶ್ರೀಚಕ್ರ ಬೇಕಾ ಬೇಡವಾ ಅಂತ. ಶ್ರೀಚಕ್ರ ನನಗೆ ಬೇಕು. ಆಯ್ತು, ಇನ್ನು ನಾನು ಸುಂದ್ರಿ ವಿಚಾರ ಮಾತಾಡ್ತಿಲ್ಲ. ನಾನ್ ನಿನ್ನ ನಂಬಲ್ಲ. ಸುಂದ್ರಿ ತಂಟೆಗೆ ಹೋಗಲ್ಲ ಅಂತ ನೀನ್ ನಂಬಿರೋ ಅಮ್ಮನವ್ರನ್ನ ಸಾಕ್ಷಿಯಾಗಿಟ್ಕೊಂಡು ಮಾತು ಕೊಡು. ಹಾಗೆ ಆಗ್ಲಿ. ಇನ್ನು ಮುಂದೆ ಸುಂದ್ರಿ ಬಲಿ ವಿಷಯನ ನಾನು ಮಾತಾಡೋದಿಲ್ಲ. ಮುಂದೇನ್ ಮಾಡ್ಬೇಕು ಹೇಳು. ನಿಮ್ಮ ಅಮ್ಮನವ್ರಿಗೆ ದಿಗ್ಬಂಧನ ಆಗ್ಬೇಕು, ಅದಕ್ಕೆ ನಿನ್ನ ಸಹಕಾರ ಬೇಕು. ಈಗ ಮಾಡೋ ಕೆಲಸದ ಕಡೆ ಗಮನ ಕೊಡು. ಆಯ್ತು, ಅದೇನು ಮಾಡಬೇಕು ಮಾಡು. ನಾನು ಒಂದೊಂದೇ ಕ್ರಿಯೆಗಳನ್ನ ಹೇಳ್ತೀನಿ, ನೀನು ಅದನ್ನ ಮಾಡ್ತಾ ಹೋಗು. ಸುಂದ್ರಿಗೋಸ್ಕರ ನನ್ನ ಕುತ್ತಿಗೆಗೆ ಕೈ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟೆ ಅಲ್ಲ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಲಿ, ನಿನ್ನ ಅಹಂಕಾರನ ಮಟ್ಟ ಹಾಕ್ತೀನಿ. ನೀನು ಅಯ್ಯೋ ಅಮ್ಮ ಅಂತ ಕಿರ್ಚಾಡಬೇಕು. ಹಾಗೆ ಮಾಡಲಿಲ್ಲ, ಅಮ್ಮನೋರ ಆರಾಧಕ ವಿರೂಪಾಕ್ಷ ಶಾಸ್ತ್ರಿನೇ ಅಲ್ಲ ಈ ಶಾಸ್ತ್ರಿ.